Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಎಸ್ಐಟಿ ತನಿಖೆಯ ಬೆನ್ನಲ್ಲೇ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಹಾಸನದ ಹೊಳೆನರಸೀಪುರ ಮನೆಯಲ್ಲಿ ಹೋಮ ಹವನ ಹಮ್ಮಿಕೊಳ್ಳಲಾಗಿದೆ. ಮನೆಯೊಳಗಡೆ ಹೋಮಕುಂಡ ನಿರ್ಮಿಸಿ ರೇವಣ್ಣ ಪೂಜೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಮನೆಯೊಳಗಡೆ ಮಾಜಿ ಸಚಿವ ರೇವಣ್ಣ ಪೂಜೆ ಸಲ್ಲಿಸ್ತಾ ಇದ್ದು ಎದುರಾದಂತಹ ಸಂಕಷ್ಟ ದೂರ ಮಾಡೋದಕ್ಕೆ ದೇವರ ಮೊರೆ ಹೋಗಿದ್ದಾರೆ. 2.5 ಗಂಟೆಯಿಂದಲೂ ಕೂಡ ಹೋಮ ಹವನ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಕೆಲ ಹೊತ್ತಲ್ಲೇ ಪೂರ್ಣಾಹುತಿ ಕೂಡ ನಡೆಯುತ್ತೆ. ಅಂದರೆ ಬೆಳಗ್ಗೆಯಿಂದ ನಡೀತಾ ಇರುವಂತಹ ಹೋಮ ಹವನ ಇನ್ನು ಸದಾ ಜನರಿಂದ ತುಂಬಿ ತುಳುಕ್ತಾ ಇತ್ತು ರೇವಣ್ಣ ಅವರ ನಿವಾಸ. ಈಗ ಮನೆ ಖಾಲಿಯಾಗಿ ಕಾಣಿಸ್ತಾ ಇದೆ. ಬಿಕೋ ಅಂತ ಇದೆ ಹೊಳೆ ನರಸೀಪುರದ ರೇವಣ್ಣ ನಿವಾಸ. ಮನೆ ಬಳಿ ರೇವಣ್ಣ ಬೆಂಗಾವಲು ವಾಹನಗಳು ನಿಂತಿವೆ. ಇನ್ನೊಂದು ಕಡೆ ಮನೆ ಒಳಗಡೆ ಹೋಮ ಹವನ ನೆರವೇರ್ತಾ ಇದೆ. ಬೆಳಗ್ಗೆ ಮನೆ ದೇವರು ದೇವೇಶ್ವರ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಲಕ್ಷ್ಮೀನರಸಿಂಹ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಇವತ್ತು ಬೆಂಗಳೂರಿಗೆ ಎಚ್.ಡಿ. ರೇವಣ್ಣ ಪ್ರಯಾಣ ಬೆಳೆಸಲಿದ್ದಾರೆ. ಇಲ್ಲಿ ಪುತ್ರನಿಗಷ್ಟೇ ಅಲ್ಲ ತನಗೂ ಸಂಕಷ್ಟ ಇದೆ ಅಂತ ರೇವಣ್ಣ ಆತಂಕಗೊಂಡಿದ್ದಾರೆ, ಚಿಂತಿತರಾಗಿದ್ದಾರೆ ಅಂತ ಹೇಳಲಾಗಿದ್ದು ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಎಚ್.ಡಿ. ರೇವಣ್ಣ ಅವರ ನಿವಾಸದ ಮುಂದೆ ಸದಾ ಜನ ತುಂಬಿ ತುಳುಕ್ತಾ ಇದ್ರು. ಅವರ ಮನೆಯಲ್ಲೂ ಜನರಿರ್ತಾ ಇದ್ರು. ಆದ್ರೆ ಈಗ ಚಿತ್ರಣವೇ ಬದಲಾಗಿದೆ ಈ ಒಂದು ಪ್ರಕರಣದ ನಂತರ, ಈ ಒಂದು ಆರೋಪದ ನಂತರ. ಜೊತೆಗೆ ಅತಿಯಾಗಿ ದೇವರು ನಂಬುವಂತಹ ಎಚ್.ಡಿ. ರೇವಣ್ಣ ಮತ್ತೆ ಹೋಮ ಹವನದ ಮೊರೆ ಹೋಗಿದ್ದಾರೆ ಅಂತ. ಸೊ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿ ವಾತಾವರಣ? ಸುಕನ್ಯಾ, ಹೌದು, ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೆ ಅವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಏನು ಕೇಳಿಬಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಎಸ್ಐಟಿ ತನಿಖೆಯನ್ನು ಶುರು ಮಾಡಿದೆ. ಇವತ್ತು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಸಂತ್ರಸ್ತ ಮಹಿಳೆಯ ಜೊತೆಗೆ ಎಸ್ಐಟಿ ತಂಡ ಆಗಮಿಸಿ ಸ್ಥಳ ಮಜಾ ನಡೆಸ್ತಾರೆ ಅಂತೇಳಿ ಹೇಳಲಾಗ್ತಾ ಇತ್ತು. ಇದರ ನಡುವೆ ಇವತ್ತು ಬೆಳಗ್ಗೆಯಿಂದನೇ ಎಚ್.ಡಿ. ರೇವಣ್ಣ ಅವರು ತಮ್ಮ ನಿವಾಸದಲ್ಲಿ ಪೂಜೆಯಲ್ಲಿ ತೊಡಗಿದ್ದಾರೆ. ನಾವು ನೋಡಬಹುದು, ಇದೇ ಹೊಳೆನರಸೀಪುರದಲ್ಲಿರ್ತಕ್ಕಂಥ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ನಿವಾಸ. ಅವರ ಕಾರ್ ಕೂಡ ಅಲ್ಲೇ ನಿಂತಿದೆ. ಮಧ್ಯರಾತ್ರಿ ಅವರು ಹೊಳೆನರಸೀಪುರಕ್ಕೆ ಆಗಮಿಸಿದರೆ ತಮ್ಮ ನಿವಾಸದಲ್ಲೇ ಇದ್ದಾರೆ. ಸೊ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆಯಿಂದ ಹೊಳೆನರಸೀಪುರದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ, ನಂತರ ತಮ್ಮ ಹುಟ್ಟೂರು ಹರದನಹಳ್ಳಿಯ ಮನೆ ದೇವರಾಗಿರ್ತಕ್ಕಂಥ ದೇವೇಶ್ವರ ದೇವಸ್ಥಾನ, ಹಾಗೆ ಅದರ ಸಮೀಪ ಇರತಕ್ಕಂಥ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಂಥ ಎಚ್.ಡಿ. ರೇವಣ್ಣ ಅವರು ನಂತರ ಬೆಳಗ್ಗೆ ಸತತವಾಗಿ 3 ರಿಂದ 3.5 ಗಂಟೆಗಳ ಕಾಲದಿಂದ ಮನೆಯ ಒಳಗಡೆ ಹೋಮಕುಂಡವನ್ನು ನಿರ್ಮಿಸಿ ಅದರ ಒಳಗಡೆ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅದರ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿ ಆದ ಬಳಿಕ ರೇವಣ್ಣ ಅವರು ಇಲ್ಲಿಂದ ಬೆಂಗಳೂರಿಗೆ ತೆರಳುತ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಪ್ರಭಾವಿ ನಾಯಕ, ಹಾಗೆ JDSನ ವರಿಷ್ಠ ಆಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರ ಮಗ. ಹಾಗಾಗೇ ಅವರು ಈ ಮನೆಯಲ್ಲಿ ಇರುವಾಗ ಎಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇರ್ತಾ ಇದ್ರು, ಕಾರ್ಯಕರ್ತರು ಬರ್ತಾ ಇದ್ರು, ಸಾಕಷ್ಟು ಮುಖಂಡರುಗಳು ಬರ್ತಾ ಇದ್ರು. ಮನೆ ಒಂದು ಗಿಜ್ಗುಡ್ತಕ್ಕಂಥ ವಾತಾವರಣ ಇತ್ತು. ಆದರೆ ಯಾವಾಗಿಂದ ಈ ಆರೋಪಗಳು ಕೇಳಿಬಂತು ಆಗಿಂದ ಇಲ್ಲಿ ಯಾರು ಕೂಡ ಕಾರ್ಯಕರ್ತರು ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಮನೆಯ ಕುಟುಂಬದ ಕೆಲ ಸದಸ್ಯರು ಮತ್ತು ಅವರ ಆಪ್ತರಷ್ಟೇ ಒಳಗಡೆ ಇದ್ದಾರೆ. ಅವರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸತತವಾಗಿ 3 ಗಂಟೆಯಿಂದ ರೇವಣ್ಣ ಅವರು ಮನೆಯ ಒಳಗಡೆ ನಿಂತ್ಕೊಂಡು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ರೇವಣ್ಣ ಅವರು ಹೇಳಿ ಕೇಳಿ ದೈವ ಭಕ್ತರು. ನಮಗೆ ಕಷ್ಟ ಎದುರಾದಾಗ ಅಥವಾ ತಮ್ಮ ಯಾವುದೇ ಶುಭ ಕಾರ್ಯಗಳಿದ್ದಾಗಲೂ ಕೂಡ ದೇವರ ಮೊರೆ ಹೋಗಿ ಪೂಜೆ ಮಾಡ್ತಕ್ಕಂಥ ಸಹಜ. ಆಗಿ ಈಗ ಎಸ್ಐಟಿ ತನಿಖೆ ಏನು ನಡೀತಾ ಇದೆ, ಈ ಸಂಕಷ್ಟದಿಂದ ದೂರ ಆಗಬೇಕು, ತಮಗೆ ಎದುರಾಗಿರ್ತಕ್ಕಂಥ ಆಪತ್ತು ಸಂಕಷ್ಟ ಮರೆಯಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಅವರು ಮನೆಯಲ್ಲೇ ಪೂಜೆ ಹೋಮ ಹವನಗಳು ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಇಲ್ಲಿಂದ ಪೂಜೆ ಮುಗಿದ ಬಳಿಕ ಬೆಂಗಳೂರು ಹೊರಡ್ತಾರೆ ಅಂತ ಹೇಳಲಾಗ್ತದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ರೇವಣ್ಣ ಅವರು ಎಸ್ಐಟಿ ವಿಚಾರಕ್ಕೆ ಹಾಜರಾಗಬೇಕು ಅಂತೇಳಿ ಎಸ್ಐಟಿ ಈಗಾಗಲೇ ನೋಟಿಸ್ ಕೊಟ್ಟಿದೆ. ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ನಿವಾಸಕ್ಕೂ ಕೂಡ ಬರ್ತಾರೆ. ಯಾವ ಮಹಿಳೆ ಸಂತ್ರಸ್ತ ಸಮೇತ ದೂರನ್ನ ಕೊಟ್ಟಿದ್ದಾರೆ, ಆಕೆ ಜೊತೆಗೆ ಮನೆಗೆ ಬಂದು ಸ್ಥಳ ಮಜಾರ ಕೂಡ ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಮಂಜುನಾಥ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.